ಇನ್ನು ಜಿಬಿಎ ಕಚೇರಿಯ ಬಳಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಫುಟ್ಪಾತ್ ಮೇಲೆ ಇಟ್ಟಿದ್ದಂತಹ ಪೆಟ್ಟಿಗೆ ಅಂಗಡಿಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಜೆಸಿಬಿಗಳ ಮೂಲಕ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ ಸಿಬ್ಬಂದಿ. ಟ್ರ್ಯಾಕ್ಟರ್ಗಳಿಗೆ ಪೆಟ್ಟಿಗೆ ಅಂಗಡಿ ತುಂಬಿಸಿ ಅವುಗಳನ್ನ ಅಲ್ಲಿಂದ ತೆರವು ಮಾಡ್ತಿದ್ದಾರೆ. ಕಾರ್ಪೊರೇಷನ್ ಸುತ್ತಮುತ್ತ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆಯಿಂದ ಬೆಂಗಳೂರು ನಗರದಲ್ಲಿ ಆರಂಭ ಆಗಿರುವಂತಹ ಕಾರ್ಯಾಚರಣೆ ಇದು. ಸುಮಾರು 2,500 ಕಿಲೋಮೀಟರ್ ಅಷ್ಟು ಫುಟ್ಪಾತ್ಗಳನ್ನು ತೆರವು ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ನಗರದ ಹಲವು ಕಡೆಗಳಲ್ಲಿ ನಿನ್ನೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಕೂಡ ಅದೇ ರೀತಿಯ ಈ ಪೆಟ್ಟಿಗೆ ಅಂಗಡಿಗಳನ್ನ ಏನು ಫುಟ್ಪಾತ್ಗಳಲ್ಲಿ ಇಟ್ಕೊಂಡಿರ್ತಾರೆ, ಆ ರೀತಿಯಾದಂಥ ಅಂಗಡಿಗಳನ್ನೆಲ್ಲ ಫುಟ್ಪಾತ್ನಿಂದ ತೆರವು ಮಾಡ್ತಾ ಇರುವಂಥ ಕಾರ್ಯಾಚರಣೆ. ಈ ರೀತಿ ಅಂಗಡಿಗಳನ್ನು ತೆರವು ಮಾಡಿ ಅದನ್ನು ಟ್ರ್ಯಾಕ್ಟರ್ಗಳಲ್ಲಿ ಇರಿಸಿ ಅಲ್ಲಿಂದ ಬೇರೆ ಕಡೆಗೆ ತಗೊಂಡು ಹೋಗ್ತಿದ್ದಾರೆ. ಎಲ್ಲೆಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರಗಳು ನಡೀತಾ ಇತ್ತು, ಪೆಟ್ಟಿ ಅಂಗಡಿಗಳಿತ್ತು, ಕೆಲವು ಕಡೆ ಕ್ಯಾಂಟೀನ್ಗಳು, ಹೋಟೆಲ್ಗಳ ರೀತಿ ಮಾಡ್ಕೊಂಡಿದ್ರು. ಇನ್ನೊಂದಷ್ಟು ಇವಾಗ ನೀವು ನೋಡ್ತಾ ಇರೋ ರೀತಿ ಪೆಟ್ಟಿ ಅಂಗಡಿಗಳು ಫುಟ್ಪಾತ್ ಮೇಲೆ ಇದ್ದಿದ್ದು, ಇದೆಲ್ಲವನ್ನು ಕೂಡ ಈಗ ತೆರವುಗೊಳಿಸಲಾಗ್ತಾ ಇದೆ. ಅದು ಜಿಬಿಎ ಕಚೇರಿ ಬಳಿ ಇದ್ದಂಥ ಫುಟ್ಪಾತ್ನಲ್ಲೇ ಈ ಒತ್ತುವರಿ ಆಗಿತ್ತು. ಇನ್ನು ಇತ್ತ ವಿದ್ಯಾರಣ್ಯಪುರದಲ್ಲಿ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ವಿದ್ಯಾರಣ್ಯಪುರದ ಸಿಗ್ನಲ್ನಿಂದ ನಂಜಪ್ಪ ಸರ್ಕಲ್ವರೆಗೂ ಕೂಡ ಫುಟ್ಪಾತ್ನಲ್ಲಿ ಅವೆಲ್ಲ ಅಂಗಡಿ ಮುಂಗಟ್ಟುಗಳಿತ್ತು, ಅದನ್ನೆಲ್ಲವೂ ಕೂಡ ತೆರವು ಮಾಡ್ತಾ ಬರ್ತಿದ್ದಾರೆ. ಸುಮಾರು 1.5 ಕಿಲೋಮೀಟರ್ ಒತ್ತುವರಿಯನ್ನ ಇಲ್ಲಿ ತೆರವು ಮಾಡಿದ್ದಾರೆ. ಇದುವರೆಗೂ ಕೂಡ ಪೊಲೀಸರ ಭದ್ರತೆಯಲ್ಲಿ ಜಿಬಿಎ ಅಧಿಕಾರಿಗಳು ಈ ಆಪರೇಷನ್ ನಡೆಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಏಕಾಏಕಿ ಈ ತರ ಅಂಗಡಿ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಜೀವನ ಕಟ್ಕೊಂಡಿರೋದು ಇದರಿಂದ ಅಂತ ಜಿಬಿಎ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿ ಜಟಾಪಟಿ ನಡೆದಿದೆ. ನಿನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ, ಹಲವು ಕಡೆಗಳಲ್ಲಿ ಅದಾಗುತ್ತೆ. ಯಾಕಂದರೆ ನಮಗೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಹೇಳಿಲ್ಲ, ಮಾಡಿಕೊಟ್ಟಿಲ್ಲ. ಇದನ್ನೇ ನಂಬಿ ಜೀವನ ಮಾಡ್ತಾ ಇದ್ದೀವಿ. ಎಷ್ಟೋ ವರ್ಷಗಳಿಂದ ಇದೇ ಜಾಗದಲ್ಲಿ ವ್ಯಾಪಾರ ಮಾಡಿ ನಾವು ಜೀವನ ಕಟ್ಕೊಂಡಿರೋದು. ಏಕಾಏಕಿ ಬಂದು ನಮ್ಮನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರೆ ಕಷ್ಟ ಅನ್ನೋದು ಅವ್ರ ವಾದ.